ಶರಣರ ಇಲ್ಲದೇ ಇದ್ರೆ ದೇವ ಕೂಡ ಏನು ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಅವರು ವ್ಯಾಖ್ಯಾನ ಮಾಡ್ತಾರೆ. ಅದರಂತೆ ಇವತ್ತು ಅವರು ಭಾವನೆಯಲ್ಲಿ ಅವರು ಹೇಳಿದ್ದಾರೆ, ನನ್ನ ಭಾವನೆಯಲ್ಲಿ ನನ್ನ ಒಂದು ವಿಚಾರ, ನಾವು ಇಷ್ಟೆಲ್ಲ ಮಾಡಿದ್ದು ಇಷ್ಟೆಲ್ಲ ನಾವು ಭಕ್ತಿಯಿಂದ ನೋಡ್ಕೊಂಡು ಬಹಳ ಶಿಸ್ತಿನಿಂದ ನಾವು ಕುಂತು ಎಲ್ಲ ನೋಡಿ ಹೋದಾಗ ಮನೆಯಲ್ಲಿದ್ದ ತಂದೆ ತಾಯಿಯನ್ನ ಅತ್ತೆ ಮಾವನ ಸರಿಗೆ ನೋಡ್ಲಿಲ್ಲ ಅಂದ್ರೆ ಇದು ಯಾವುದು ನಿಮ್ಮಿಂದ ಬರಲಿಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಬೇಕಾಗ. ಯಾಕಂದ್ರೆ ನಡೆದಾಡುವ ದೇವರ ತಂದೆ ತಾಯಿಗಳು ಪೂಜ್ಯ ನನ್ನ ಪಾಲಿಗೆ, ಅವರ ಮನಸ್ಸಿಗೆ ನಾವು ಸ್ವಲ್ಪವೂ ನೋವು ಮಾಡಿದರೆ ಅದು ಬಹಳ ದೊಡ್ಡ ಅಪರಾಧ ಅನ್ನುವಂಥದ್ದು ನನ್ನ ಭಾವನೆ. ವಯಸ್ಸಾದಂತ ಹಿರಿಯರು ನಮ್ಮನ್ನು ಏನು ಭಾಗ ಕೇಳೋದಿಲ್ಲ, ನಮಗೇನು ಅದು ಕೊಡು ಇದು ಕೊಡು ಬಂಗಾರ ಕೊಡೋದಂಗೆ ಅವ್ರಿಗೆ ವಯಸ್ಸಾಗಿರ್ತದ, ಅವ್ರಿಗೆ ಚೆನ್ನಾಗಿರುವಂತ ಬಟ್ಟೆ, ಅವ್ರಿಗೆ ಒಂದೆರಡು ಪ್ರೀತಿ ಮಾತು, ಹೊಟ್ಟೆ ತುಂಬಾ ಊಟ ಆಗಿಬಿಟ್ರೆ ನಿಮ್ಮನ್ನ ಹರಿಸ್ತಾರ, ಆಶೀರ್ವಾದ ಮಾಡ್ತಾರ, ಅವ್ರು ಹೊತ್ತು ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನನ್ನ ದೊಡ್ಡ ತಾತನವರು ನಮಗೆಲ್ಲ ಬುದ್ಧಿ ಕಟ್ಟಿಟ್ಟು ಹೋಗ್ಯಾರ, ನಮ್ಮ ಸಣ್ಣ ತಾತನವರು ಅದನ್ನು ಬೆಳೆಸಿ ಭಕ್ತರಿಗೆ ಹಂಚಕತ್ತಾರ. ಯಾಕಂದ್ರೆ ಅದನ್ನ ಹಂಗೆ ಇಟ್ಟರೆ ಬಹಳ ತಪ್ಪಾಗ್ತದ. ಅದರ ಶಕ್ತಿ, ಅದರ ಒಂದು ಸಾರ್ಥಕತೆ ನಮ್ಮ ಸಮಾಜಕ್ಕೆ ಜನಕ್ಕೆ ಕೊಡುವಂತ ಕೆಲಸ ಇವತ್ತು ತಾತವರು ಮಾಡ್ತಾರೆ. ಸಮಾಜದ ಎಲ್ಲ ತಗೊಂಡು ಸಮಾಜಕ್ಕೆ ಏನು ಕೊಡೋದ್ರಂಗಿದ್ರೆ ಅದು ಬಹಳ ದೊಡ್ಡ ತಪ್ಪಾಗ್ತದೆ ಅನ್ನುವಂತ ಕಾರಣ ಅವರಲ್ಲಿ ಇಟ್ಕೊಂಡು ಇವತ್ತು ಸಮಾಜಕ್ಕೆ ಕೊಡುವಂತಹ ಕೆಲಸ ಬಹುಶಃ ನಮ್ಮ ತಾತವರು ಮಾಡ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೊನೆಯ ದಿವಸ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಮದುವೆಗಳು, ಸಾಮೂಹಿಕ ಮದುವೆ ಕೂಡ ನಿಶ್ಚಯ ಆಗಿದೆ, ಅದನ್ನು ಕೂಡ ಮಾಡಬೇಕನ್ನುವಂತ ತೀರ್ಮಾನಗಳು ಕೂಡ ಆಗಿದೆ. ಪ್ರತಿ ವರ್ಷದಂತೆ ನಾನು ತಮ್ಮಲ್ಲಿ ಹತ್ಮೂರು ಗ್ರಾಮದ ಎಲ್ಲ ತಾಯಂದರಲ್ಲಿ, ಗ್ರಾಮದ ಹಿರಿಯರು, ಮುದ್ದು ಮಕ್ಕಳಲ್ಲಿ, ಯುವಕರಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ಳೋದೇನೆಂದ್ರೆ, ಇದು ನಮ್ಮ ಕಾರ್ಯಕ್ರಮ, ನಮ್ಮ ಮನೆಯ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಾವು ನೀವು ಎಲ್ಲರೂ ನಿಂತು ಮಾಡಿದಾಗ ಮಠಕ್ಕೆ ಮತ್ತು ಗ್ರಾಮಕ್ಕೆ ಗೌರವ ಬರುತ್ತದೆ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಮಗೋಸ್ಕರ, ನಮ್ಮ ಊರಿಗೋಸ್ಕರ, ನಮ್ಮ ಮಠಕ್ಕೋಸ್ಕರ ತಮ್ಮ ಜೀವನವನ್ನೇ ತೆತ್ತಿರ್ತಕ್ಕಂತೆ ಒಂದು ಊದಿನ ಕಡ್ಡಿ ಏನ್ ಮಾಡ್ತದ, ತನ್ನ ಮೈಯನ್ನ ಸುಟ್ಟುಕೊಂಡು ಮತ್ತೊಬ್ಬರಿಗೆ ಏನ್ ಮಾಡ್ತದ್ರಿ, ಸುಗಂಧವನ್ನು ಕೊಡ್ತದ. ದೀಪ ತನ್ನ ತೆಲೆಯನ್ನ ಸುಟ್ಟುಕೊಂಡು ಏನ್ ಮಾಡ್ತದ, ಮತ್ತೊಬ್ಬರಿಗೆ ಏನ್ ಮಾಡ್ತದ, ಬೆಳಕನ್ನು ಕೊಡ್ತದ. ಹಂಗ ಪುರಾಣದ ಚರಿತ್ರೆ ನಾಯಕನಾಗಿರ್ತಕ್ಕಂಥ ಲಿಂಗೈಕ ರಾಜೋಟಿ ಶಿವಾಚಾರ್ಯರು ತಮ್ಮ ಜೀವನದೊಳಗೆ ಏನನ್ನು ಕೂಡ ಬಯಸದೆ ಊರಿಗೋಸ್ಕರ, ಮಠಕ್ಕೋಸ್ಕರ ತಮ್ಮ ಜೀವನವನ್ನು ಏನ್ ಮಾಡಿದ ಬಿಟ್ಟ ಅಂತಕ್ಕಂಥ ಮಾತನ್ನ ನಮ್ಮ ಮಾತೇಶ್ ಪಾಟೀಲ್ ಹೇಳಿದರು. ಅಂಥ ಆತ್ಮನ ಪುರಾಣ 9 ದಿನಗಳ ಪರ್ಯಂತ ಶ್ರೀಮಠದೊಳಗೆ ನಡೀತದ. ಮಠದೊಳಗೆ ಯಾವುದೋ ಪುರಾಣ ಆಗ್ಯವ. ನಮ್ಮ ರಾಯಚೂರೊಳಗಂತೂ ಸುಮಾರು 3 ವರ್ಷ ಆಯ್ತು. ಪ್ರತಿ ವರ್ಷ ಕೂಡ ಶ್ರಾವಣ ಮಾಸದೊಳಗ, ದಸರೆ ಒಳಗ ಪುರಾಣ ನಡೀತಾವ. ಎಲ್ಲಾ ಪುರಾಣಗಳಲ್ಲಿಯೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಚರಿತ್ರೆ ಯಾವುದಂತ ಕೇಳಿದ್ರೆ, ನನ್ನ ನಿಮ್ಮೆಲ್ಲ ಆರಾಧ್ಯ ದೈವನಾಗಿರ್ತಕ್ಕಂಥ ಲಿಂಗೈಕ ರಾಜೋಟಿಗಿರ ಶಿವಾಚಾರ್ಯ ಜೀವನ ಚರಿತ್ರೆ ಅಂತಕ್ಕಂಥ ಮಾತನ್ನ ವಿಶ್ವ ಸಂದರ್ಭದಲ್ಲಿ ಹೇಳುವ ಶಿವಲಿಂಗದ ಮೇಲೆ ಯಾವಾಗ ಬಿದ್ದು ಹೂ ಹೇಳ್ತದೆ, ನಾನು ಬಾಳಿಗೂ ಕೂಡ ಪರಮಾತ್ಮ ನಿನ್ನ ಶಿಖರದ ಮೇಲೆ ನನ್ನ ಏರಿಸಿಕೊಳ್ಳಿಲ್ಲ, ಸಮರ್ಪಣೆ ಮಾಡಿಕೊಂಡಲ್ಲ, ಸಾರ್ಥಕ ಆಯ್ತು ಈ ಹೂವಿನ ಬದುಕು ಅಂತ ಹೇಳಿ ಆ ಹೂ ಮನಸ್ಸು ಬಹಳ ಆನಂದವಾಗ್ತದೆ. ಬಾಳಿದ ಹೂವ ದೇವರಿಗೆ ಸಮರ್ಪಣೆ ಆಗ್ತದ, ಒಂದು ದಿನ ಬದುಕುವಂತ ಹೂವ ದೇವರಿಗೆ ಸಮರ್ಪಣೆ ಆಗ್ತದ. 100 ವರ್ಷ ಬದುಕುವಂತ ಈ ಶರೀರ ಆ ಭಗವಂತನ ಧ್ಯಾನ ಮಾಡಲಿಲ್ಲ ಅಂದ್ರೆ, ಭಗವಂತನ ಧ್ಯಾನದ
ಮನಸ್ಸು ಈ ಶರೀರ ವ್ಯರ್ಥವಾಗ್ತದೆ, ಶರೀರದಲ್ಲಿರುವಂತ ಆತ್ಮನೂ ವ್ಯರ್ಥವಾಗ್ತದೆ. ಆತ್ಮ ಆಧ್ಯಾತ್ಮ ಆಗಬೇಕು, ಈ ಆತ್ಮ ಪಾವನ ಆಗಬೇಕು. ಈ ಆತ್ಮ ಪರಮಾತ್ಮನ ಧ್ಯಾನವನ್ನ ಮಾಡುತ್ತಲಿರಬೇಕು, ಮಾಡುತ್ತಲಿರಬೇಕು. ಅಂದಾಗ ಈ ಶರೀರ ಆತ್ಮ ಹೊತ್ತ ಶರೀರ ಸಾರ್ಥಕತೆ ಆಗ್ತದೆ, ಸಾರ್ಥಕತೆ ಆಗ್ತದೆ. ರೀತಿಯಾಗಿ ನಮ್ಮ ಮನದ ಅಂಧಕಾರದ ಕತ್ತಲನ್ನು ಕಳೆಯಲು